ರಾತ್ರಿ 10 ಗಂಟೆಯಿಂದಲೇ ಸದ್ದಿಲ್ಲದೆ ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಹರಿಸೋ ಕೆಲಸವನ್ನ ಅಧಿಕಾರಿಗಳು ಶುರು ಮಾಡಿಕೊಂಡಿದ್ದಾರೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ರೈತ ಮುಖಂಡರು ಜಲಾಶಯದ ಮುಂದೆ ತಡರಾತ್ರಿ ಪ್ರತಿಭಟನೆ ಮಾಡಿದ್ರು. ರಾತ್ರಿ ರಾಜ್ಯ ಸರ್ಕಾರ ರೈತರ ಕಣ್ಣೊರೆಸುವಂತಹ ತಂತ್ರ ಮಾಡ್ತಿದೆ. ನಮ್ಮ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸೋ ನೆಪದಲ್ಲಿ ತಮಿಳುನಾಡಿಗೆ ನೀರು ಹರಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಭಯದಲ್ಲಿ ರಾತ್ರೋರಾತ್ರಿ ಕೆಆರ್ಎಸ್ಗೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಶ್ರೀರಂಗಪಟ್ಟಣ, ಪಾಂಡವಪುರ, ಮಂಡ್ಯ ಸೇರಿದಂತೆ 4 ತಾಲೂಕುಗಳಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇವತ್ತು ಸಿದ್ದರಾಮಯ್ಯನವರು ನಮ್ಮ ಹೊಲಗಳಿಗೆ ನೀರು ಬಿಡ್ತೀವಿ ಅಂತ ಹೇಳಿ ತಮಿಳುನಾಡು ನೀರು ಬಿಡ್ತಿರೋಂಥ ಹುನ್ನಾರ ಇದೆಯಲ್ಲ, ಈ ಹುನ್ನಾರವನ್ನು ಖಂಡಿಸಿ ಕಾನೂನಿಗೆ ಗೌರವ ಕೊಟ್ಟು 144 ಸೆಕ್ಷನ್ ಜಾರಿ ಇದೆ. ನಾವೆಲ್ಲ 3 ಜನ ಕೂತಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರು ಕಷ್ಟನ ಪರಿಹಾರ ಮಾಡಲ್ಲ. ರೈತರಿಗೆ ಇವರು ಮತ್ತೆ ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ, ನಂಬಿಸಿ ಕತ್ಕುಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಂಬಿಸಿ ಕತ್ತು ಕೊಯ್ತಾ ಇದೆ ಸರ್ಕಾರ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಪ್ರತಿಭಟನಾ ನಿರತರು ಹೇಳ್ತಾ ಇದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ? ಕಾರಣ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಇನ್ನು ಪ್ರತಿಭಟನಾ ನಿರತರು ಅಲ್ಲೇ ಸ್ಥಳದಲ್ಲಿ ಪ್ರತಿಭಟಿಸ್ತಾ ಇದ್ದಾರಾ? ಹೇಗೆ? ದಿವ್ಯಾ, ಈಗ ಅಹೋರಾತ್ರಿ ಧರಣಿಯನ್ನ ಇಲ್ಲಿಯ ರೈತರು ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿಯೇ ರೈತರು 3 ಜನರ ಪ್ರತ್ಯೇಕವಾಗಿ ಕುಳಿತುಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಶಾಂತಿಯುತವಾದ ಪ್ರತಿಭಟನೆ ಮತ್ತು ತಮ್ಮ ಹಕ್ಕಿಗಾಗಿ ಹೋರಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ಬೋದು. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು ದಿವ್ಯಾ, ಯಾವಾಗ ತಮಿಳುನಾಡಿಗೆ ನೀರನ್ನ ಬಿಟ್ರೋ ಆಗ ರೈತರು ಏಕಾಏಕಿ ಕೆಆರ್ಎಸ್ ಕಡೆ ಬಂದಿರತಕ್ಕಂಥದ್ದು. ಇದರಿಂದ ಕೆಆರ್ಎಸ್ ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದೇ ಇರೋ ರೀತಿಯಲ್ಲಿ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿ ಕೆಆರ್ಎಸ್ ನ ಮುಂಭಾಗ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿರ್ತಕ್ಕಂಥದ್ದು. ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರು ಕೂಡ ಅಣೆಕಟ್ಟೆಯ ಒಳಗಡೆ ಪ್ರವೇಶವನ್ನ ಮಾಡದೇ ಇರೋ ರೀತಿ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಮತ್ತೆ ಅಣೆಕಟ್ಟೆಯ ಸುತ್ತಮುತ್ತ 144 ಸೆಕ್ಷನ್ ಈಗಾಗಲೇ ಜಾರಿಗೊಳಿಸಲಾಗಿದೆ. ಮತ್ತೆ ಕೆಆರ್ಎಸ್ ಅಣೆಕಟ್ಟೆಗೆ ಯಾರು ಕೂಡ ಪ್ರವಾಸಿಗರು ಬರದೇ ಇರೋ ರೀತಿಯಲ್ಲಿ ಈಗಾಗಲೇ ನಿರ್ಬಂಧವನ್ನ ಏರ್ಪಡಿಸಲಾಗಿದೆ. ಅದ್ರ ಜೊತೆಗೆ ನಾವು ಮತ್ತೊಂದು ರೀತಿಯಲ್ಲಿ ದೃಶ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ರೈತರು ಏನು ಕೆಆರ್ಎಸ್ ಅಣೆಕಟ್ಟೆ ಮುಂಭಾಗ ಪ್ರತಿಭಟನೆಯಲ್ಲಿ ಕುಳಿತಿರೋದನ್ನ ಗಮನಿಸಬಹುದು. ಇಲ್ಲಿ 3 ಜನ ರೈತರು ಪ್ರತ್ಯೇಕವಾಗಿ ಇಲ್ಲಿ ಪ್ರತಿಭಟನೆಯನ್ನ ಕುಳಿತಿರೋದನ್ನ ನಾವು ಗಮನಿಸಬಹುದು. ಒಂದು ರೀತಿಯಲ್ಲಿ 144 ಸೆಕ್ಷನ್ ಅನ್ನ ಮೀರದೇ ಇರೋ ರೀತಿ, ಮತ್ತೊಂದು ರೀತಿಯಲ್ಲಿ ತಮಗಾಗ್ತಾ ಇರ್ತಕ್ಕಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತುವ ಸಲುವಾಗಿ ಇಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 3 ಜನ ಕುಳಿತುಕೊಂಡು ರೈತರು ಇದ್ರ ಬಗ್ಗೆ ಏನನ್ನ ಹೇಳ್ತಾರೆ. ಒಂದು ಕಡೆ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿದೆ, ಜೊತೆಗೆ ನಾಲೆಗಳಿಗೂ ಕೂಡ ನೀರು ಬಿಟ್ಟಿದೆ. ಆದ್ರೂ ಕೂಡ ನಿಮ್ಮ ಆಕ್ರೋಶ ಏಕೆ ಅಂತ? ಆಕ್ರೋಶ ಏನಿಲ್ಲ ಸರ್, ಇವಾಗ ನಮ್ಮಲ್ಲಿ ಏನಿದೆ ನಮ್ಮ ರಾಜ್ಯ ಸರ್ಕಾರ ಕಾಮಗಾರಿ ಹೆಸರು ಹೇಳಿ ನಮಗೆ ಕರ್ನಾಟಕಕ್ಕೆ ಜನವರಿಯಿಂದಲೂ ನೀರು ಕೊಟ್ಟಿಲ್ಲ. ಆ ಕಾರಣ ನಮ್ಮನ್ನ ಕರ್ನಾಟಕದ ರೈತರನ್ನ ಬಹಳ ಹೀನಾಯ ಸ್ಥಿತಿ ನಿಲ್ಸವ್ರೆ. ಕರ್ನಾಟಕ ಸರ್ಕಾರ ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನಾವು ಜನವರಿಯಿಂದ ನೀರು ಕೊಟ್ಟಿಲ್ಲದೆ ಇರೋ ಕಾರಣ ಈಗ ಜೂನ್ ತಿಂಗಳಲ್ಲಿ ನಾವು ನಮ್ಮ ರೈತರನ್ನ ಕಾಪಾಡಬೇಕು, ನಮ್ಮ ರೈತರನ್ನ ಉಳಿಸ್ಕೋಬೇಕು ಅಂತ ಹೇಳಿ ಅದು ಒಂದು ಹೆಜ್ಜೆ ಹಾಕ್ಬೇಕಾಯ್ತು. ಸುಪ್ರೀಂ ಕೋರ್ಟ್ಗೆ ಈ ತಿಳಿ ಹೇಳ್ಬೇಕಾಯ್ತು. ನಮ್ಮ ರೈತರನ್ನ ಬಹಳ ಬಿಕ್ಕಟ್ಟು ಆಗಿದೆ. ಇಲ್ಲ ಅಂದ್ರೆ ನಾವು ಈ ನೀರು ಕುಡಿಯಕ್ಕೆ ಮಡಿಕತಾ ಇದೀವಿ, ನಮ್ಮ ರೈತರಿಗೆ ಬೆಳೆಯಗೆ ಬೆಳೆ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಒಂದು 10,000 ಕೋಟಿ ಪರಿಹಾರ ಕೊಡಿ ನಮ್ಮ ರೈತರಿಗೆ, ನಮ್ಮ ರಾಜ್ಯಕ್ಕೆ ಬಹಳ ಬಿಕ್ಕಟ್ಟಾಗಿದೆ ಅಂತ ಹೇಳಿ ಮನವರಿಕೆ ಮಾಡ್ಬೇಕಾಯ್ತು. ಅದ್ರಲ್ಲೆಲ್ಲ ವಿಫಲ ಆಗಿದ್ದಾರೆ. ಏನ್ ಮತ್ತೆ ಸದನ ಕರೆದಿ ತೀರ್ಮಾನ ತಕೊಂಡ್ರಲ್ಲ, ನಾವು ಏನ್ ಸಿದ್ದರಾಮಯ್ಯನವರ ಬಹಳ ಸಭಾಸ್ಗಿರಿ ಒಪ್ಕೊಂಡಿದ್ದು, ಏನ್ ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ, ನಮ್ಮ ರಾಜ್ಯಕ್ಕೆ ಕುಡಿಯೋ ನೀರು ನಮ್ಮ ರೈತರನ್ನ ಕಾಪಾಡ್ತಾರೆ ಅಂತ ಹೇಳಿ ನೆಮ್ಕೊಂಡಿದ್ದು, ಈಗ ಅದರಲ್ಲಿ ಬಹಳ ಹಿಂದೆ ಹೆಜ್ಜೆ ಹಾಕಿದ್ದಾರೆ. ಇದು ಇನ್ನು ತಿರ್ಗಾ ಮುಂದಿನ ಸದನ ಕರೆದಾಗ ವಿರೋಧ ಪಕ್ಷದವರು ತಿರುಗೇಟು ಬೀಳ್ತದೆ. ಇದು ಯಾವುದೇ ಕಾರಣಕ್ಕೂ ಇಂಥ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ಬಾರ್ದು. ಏನು ಒಂದು ನಿರ್ಧಾರ ತಗೋತಾರೆ, ಯಾವುದೇ ಬಿಕ್ಕಟ್ಟಿರಲಿ, ನಮಗೆ ಕುಡಿಯೋ ನೀರು ಬಹಳ ಬಿಕ್ಕಟ್ಟಿರೋದ್ರಿಂದ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಯ್ತು. ನಮ್ಮ ರೈತರನ್ನ ಉಳಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಯ್ತಾ ಇದೆ. ಒಂದು ಇಲ್ಲಿ ನಮ್ಮಲ್ಲೇ ನೀರಿಲ್ಲ ಅಂತಕ್ಕಂಥದ್ದು, ಆದ್ರೂ ಕೂಡ ನೀರ್ ಬಿಡಲ್ಲ ಅಂತ ಹೇಳಿ ಈಗಾಗಲೇ ನೀರನ್ನ ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಪ್ರತಿಭಟನೆ ಆಕ್ರೋಶ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮತ್ತೆ ನಮ್ಮ ಜೊತೆ ರೈತ ಮುಖಂಡರಾಗಿರ್ತಕ್ಕಂಥ ನಂಜುಂಡೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಈ ಪ್ರತಿಭಟನೆಯ ಬಗ್ಗೆ ಏನು ಹೇಳ್ತಾರೆ? ನಮ್ಮಲ್ಲಿ ನಿಜವಾಗ್ಲೂ ಅಣೆಕಟ್ಟೆಯಲ್ಲಿ ನೀರಿದೆಯಾ? ಯಾಕೆ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಈ ರೀತಿ ಮಲತಾಯಿ ಧೋರಣೆ ತೋರಿಸ್ತಾ ಇದೆ? ನೀವು ಹೇಳದಂತದ್ದು ಮಾತು 100ಕ್ಕೆ 100 ಸತ್ಯ. ನಮ್ಮಲ್ಲಿ ನೀರ್ ಇಲ್ದಂತೆ ನೀರ್ ಬಿಡಿ ಅನ್ನೋ ಮೂಲಕ ನಮ್ಮ ರಾಜ್ಯ ಸರ್ಕಾರನೂ ಇಕ್ಕಟ್ಟು ತಂದಿದೆ. ಇಕ್ಕಟ್ಟು ತಂದಿರುವಂತದ್ರಲ್ಲಿ ಅದು ಅದರಿಂದ ಬಚಾವಾಗಬೇಕಾದ್ರೆ ನೀರನ್ನೇ ಬಿಡಬೇಕು ಅನ್ನೋ ಅನಿವಾರ್ಯ ಸೃಷ್ಟಿ ಮಾಡಿರುವಂತದ್ದು. ನೀರಿಲ್ಲದೆ ಇರೋ ಸಂದರ್ಭದಲ್ಲಿ ಬಿಡುವಂತದ್ರ ಮೂಲಕ ನಮ್ಮ ಬದುಕಿನ ಜೊತೆ ಸುಪ್ರೀಂ ಕೋರ್ಟ್ ಚೆಲ್ಲಾಟ ಆಡ್ತಾ ಇದೆ. ನಾವು ಬಹಳ ಬಲಿಪಶುಗಳು ಕರ್ನಾಟಕದ ರೈತರು. ಇಂಥ ಸಂದರ್ಭದಲ್ಲಿ ನಮ್ಗೆ ಸುಪ್ರೀಂ ಕೋರ್ಟ್ ನೆರವು ಬರಲ್ಲ, ರಾಜ್ಯ ಸರ್ಕಾರನ ನೆರವು ಬಂದು
ನಾವು ಕಳೆದ ವರ್ಷನೂ ಬೆಳೆ ಕಳ್ಕೊಂಡಿದ್ದೀವಿ, ಈ ವರ್ಷನೂ ಬೆಳೆ ಕಳ್ಕೊಂಡಿದ್ದೀವಿ. ಈಗ ನೀರು ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ರೈತರಿಗೆ ಒಂದು ಕಟ್ಟು ಕೊಡ್ತಾರೆ. ಡಿಸೆಂಬರ್ ತನಕ ನೀರು ಕೊಡೋಕೆ ಸಾಧ್ಯ ಇದೆ. ಅಸೆಂಬ್ಲಿ ಹೇಳ್ತಾರೆ ಮುಖ್ಯಮಂತ್ರಿಯವರು 46 TMC ನೀರು ಬೇಕು ಇವಾಗ ಕರ್ನಾಟಕದಲ್ಲಿ ಈಗಿನ 4 ಲಕ್ಷ ಎಕರೆಗೆ ಅಂತ ಹೇಳ್ತಾರೆ. ಮತ್ತೆ ನೀರನ್ನು ನಿರೀಕ್ಷೆ ಇಟ್ಕೊಂಡವ್ರೆ ಡಿಸೆಂಬರ್ ತನಕ ಮಳೆಯಿಂದ ಸುಮಾರು 26 TMC ನೀರು ಬರುವುದು ಅಂತ. ಇಂದಿನ ಎಲ್ಲಾ ವಾಡಿಕೆ ಪ್ರಕಾರ ಬರಬೇಕಾದ ನೀರೆಲ್ಲ ಸೋತಿದೆ. ಈಗ ನಿರೀಕ್ಷೆ ಇಟ್ಕೊಂಡಿರುವಂತದ್ದು ರೈತರ ಜೊತೆಲಿ ಚೆಲ್ಲಾಟ ಆಡುವಂತದಕ್ಕೆ ರಾಜ್ಯ ಸರ್ಕಾರ ಏನೋ ಪ್ರಯತ್ನ ಪಟ್ಟಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿಗೆ ಬರದೇ ಇರುವಂತಹ ತೀರ್ಮಾನ ಮಾಡಿ ಒಂದು ರಾಜ್ಯ ಸರ್ಕಾರನೇ ಒಂದು ಮುಷ್ಟಿಲ್ ಕಟ್ಟಾಕುವಂಥದ್ದು. ಆ ಮೂಲಕ ರೈತರ ಬದುಕಿನಲ್ಲಿ ಜನಸಾಮಾನ್ಯರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಿರುವಂತ ಸುಪ್ರೀಂ ಕೋರ್ಟ್ ಒಕ್ಕೂಟಕ್ಕೆ ಧಕ್ಕೆ ತರ್ತಾ ಇದೆ. ಆ ಕಾರಣಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಇಲ್ಲಿ ಪ್ರತಿಭಟನಾಕಾರರು ಹೇಳ್ತಾ ಇರ್ತಕ್ಕಂಥ ಮಾತು. 144 ಸೆಕ್ಷನ್ ಜಾರಿಯಲ್ಲಿದ್ರೂ ಕೂಡ ನಾವು 3 ಜನರಂತೆ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ನಿರಂತರ. ಸರ್ಕಾರದ ನಡೆ ಸರಿ ಇಲ್ಲ. ನಮ್ಮ ರೈತರ ಬೆಳೆಗೆ ನೀರು ಡಿಸೆಂಬರ್ ವರೆಗೆ ಸಾಲೋದಿಲ್ಲ. ಮತ್ತೆ ನಮಗೆ ಬೆಳೆ ನಷ್ಟಕ್ಕೆ ಪರಿಹಾರ ಬೇಕು ಅಂತಕ್ಕಂಥ ಆಕ್ರೋಶವನ್ನ ಇಲ್ಲಿಯ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ ಸುದ್ದಿ ಏನು ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4000 ಹಾಗೂ ಮಂಡ್ಯ ರೈತರ ಬೆಳೆಗೆ 2800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈನಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ.